ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಮುಘಲ್ ಲಿಟರೇಚರ್ ಪಾರ್ಟ್ 7 ನಲ್ಲಿ ಔರಂಗಜೇಬ್ ಕಾಲದ ಸಾಹಿತ್ಯಿಕ ಆಧಾರಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲಿಗೆ ಪರ್ಷಿಯನ್ ಸಾಹಿತ್ಯಾಧಾರ, ಅದರಲ್ಲಿ ಮುಂತಹಾಬುಲ್ ಲುಬಾಬ್. ಈ ಕೃತಿಯನ್ನ ರಚನೆ ಮಾಡಿರೋರು ಮೊಹಮ್ಮದ್ ಹಾಶಿಮ್. ಈತನ ಕಾವ್ಯನಾಮ ಕಫಿ ಖಾನ್. ಜಾಸ್ತಿ ಬುಕ್ಸ್ ಅಲ್ಲೆಲ್ಲ ನೋಡಕ್ ಸಿಗೋದು ಕಫಿ ಖಾನ್ ಮಾತ್ರ. ಈತನ ಕೃತಿಯನ್ನ ಮೊಘಲ್ ದೊರೆ ಮೊಹಮ್ಮದ್ ಶಾ ರಂಗೀಲಾನಿಗೆ ಅರ್ಪಿಸಿರ್ತಾನೆ. ಅಂದ್ರೆ ಪ್ರಾರಂಭ ಔರಂಗಜೇಬ್ ಕಾಲದಲ್ಲೇ ನಡೆದಿರುತ್ತೆ, ಸಂಪೂರ್ಣಗೊಳಿಸಿದ್ ಮಾತ್ರ ಮೊಹಮ್ಮದ್ ಶಾ ರಂಗೀಲಾನಿಗೆ ನೀಡಿರ್ತಾನೆ. ಈ ಕೃತಿಯನ್ನ ಮೊಘಲ್ ದರ್ಬಾರಿನಲ್ಲಿ ಪ್ರೆಸೆಂಟ್ ಮಾಡಿದ್ದು, ಸಾರಿ ಇಲ್ಲಿ ಪಬ್ಲಿಷ್ ಅಂತ ಇದೆ, ಪ್ರೆಸೆಂಟ್ ಅಂತ ಮಾಡ್ಕೊಳ್ಳಿ. ಪ್ರೆಸೆಂಟ್ ಮಾಡಿದ್ದು ನಿಜಾಮುಲ್ ಮುಲ್ಕ್. ಹಿ ಕ್ರಿಟಿಸೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ಔರಂಗಜೇಬ್. ಅಂದ್ರೆ ಔರಂಗಜೇಬ್ ಕಾಲದ ಆಡಳಿತ ಪದ್ಧತಿಯನ್ನ ಈತ ಕ್ರಿಟಿಸೈಸ್ ಮಾಡಿದಾನೆ. ಅದ್ರಲ್ಲಿ ಏನು, ಜಜಿಯಾ ತೆರಿಗೆಯ ಅಲ್ಪ ಸ್ವಲ್ಪ ಭಾಗ ಮಾತ್ರ ಮೊಘಲ್ ದೊರೆಯ ಖಜಾನೆಗೆ ತಲುಪ್ತಿತ್ತು, ಇನ್ ಮಿಕ್ಕಿದ್ದೆಲ್ಲ ಭ್ರಷ್ಟಾಚಾರಕ್ಕೆ ಗುರಿಯಾಗಿತ್ತು ಅಂತ ಈತ ವಿವರಿಸ್ತಾ ಹೋಗ್ತಾನೆ. ಬ್ರಿಟಿಷರನ್ನ ಲೂಟಿಕೋರರು ಅಂತ ಸಹ ಹೇಳಿದಾನೆ. ಹಾಗೇನೆ ಈತ ತನ್ನ ಕೃತಿಯಲ್ಲಿ ಭಾರತದ ಮೇಲೆ ಆಕ್ರಮಣ ಪ್ರಾರಂಭಿಸ್ತಾನಲ್ಲ, ಅಲ್ಲಿಂದ ಹಿಡಿದು ಮೊಘಲ್ ದೊರೆ ಮೊಹಮ್ಮದ್ ಶಾ ರಂಗೀಲನ 15 ವರ್ಷಗಳ ಇತಿಹಾಸವನ್ನ ಸಂಪೂರ್ಣವಾಗಿ ಈತ ಕಟ್ಕೊಡ್ತಾನೆ ನಮ್ಗೆ. ನಂತರ ಹುಲಾಸತುಲ್ ತವಾರಿಖ್. ಈ ಕೃತಿಯನ್ನ ರಚನೆ ಮಾಡಿರೋರು ಸೃಜನ್ ರಾಯ್ ಭಂಡಾರಿ. ಈ ಕೃತಿಯಲ್ಲಿ ಮಹಾಭಾರತದ ಪಾಂಡವರಿಂದ ಹಿಡಿದು ಶಹಜಹಾನ್ ಕಾಲದವರೆಗಿನ ಇತಿಹಾಸವನ್ನ ಈತ ರಚನೆ ಮಾಡಿದ್ದಾನೆ. ಭಾರತ ಸರ್ಕಾರ ಈ ಒಂದು ಕೃತಿಯನ್ನ 1918ರಲ್ಲಿ ಪಬ್ಲಿಷ್ ಮಾಡಿದೆ ಫ್ರೆಂಡ್ಸ್. ನಂತರ ಆಲಂಗೀರ್ ನಾಮ. ಇದನ್ನು ರಚನೆ ಮಾಡಿರೋರು ಮೊಹಮ್ಮದ್ ಖಾಜಿಮ್ ಮತ್ತು ಹಾತಿಮ್ ಖಾನ್. ಭಾಗ 1 ಮೊಹಮ್ಮದ್ ಖಾಜಿಮ್ ರಚನೆ ಮಾಡಿದ್ದಾನೆ, ಭಾಗ 2 ಹಾತಿಮ್ ಖಾನ್. ಭಾಗ 1ರಲ್ಲಿ ಔರಂಗಜೇಬನ ಆರಂಭಿಕ ಜೀವನದ 10 ವರ್ಷಗಳ ರಾಜಕೀಯ ಇತಿಹಾಸವನ್ನ ಮಾತ್ರ ಈತ ರಚನೆ ಮಾಡಿದ್ದಾನೆ. ಫ್ರೆಂಡ್ಸ್, ಈ ಕೃತಿ ಔರಂಗಜೇಬನ ದರ್ಬಾರಿನಲ್ಲಿ ಆತನ ಅನುಮತಿಯೊಂದಿಗೆ ರಚನೆಗೊಂಡಂತಹ ಏಕೈಕ ಪ್ರಪ್ರಥಮ ಕೃತಿ. ನಂತರ ಫುತುಹತೆ ಆಲಂಗಿರಿ. ಈ ಕೃತಿನ ರಚನೆ ಮಾಡಿರೋರು ಈಶ್ವರ್ ದಾಸ್ ಸಾಗರ್. ಫ್ರೆಂಡ್ಸ್, ಈತ ಔರಂಗಜೇಬ್ ಮತ್ತು ರಜಪೂತ ದೊರೆಗಳೊಂದಿಗಿನ ಸಂಬಂಧ ಹೇಗಿತ್ತು, ಸ್ಪೆಷಲಿ ಬಿಲಾಂಗ್ ಟು ಜೈಪುರ ಹಾಗೂ ಮಾರ್ವಾಡದ ರಾಜರೊಂದಿಗೆ ಸಂಬಂಧ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾನೆ. ನಂತರ ಮುಆಸಿರೆ ಆಲಂಗಿರಿ. ಈ ಕೃತಿಯನ್ನ ಸಾಗಿ ಮುತೀದ್ ಖಾನ್ ರಚನೆ ಮಾಡಿದ್ದಾನೆ. ಫೇಮಸ್ ಹಿಸ್ಟೋರಿಯನ್ ಜಾದುನಾಥ್ ಸರ್ಕಾರ್ ಅವರು ಈತನನ್ನ ಮೊಘಲ್ ಕಾಲದ ಗೆಜೆಟಿಯರ್ ಅಂತ ಪ್ರಶಂಸೆ ಮಾಡಿದ್ದಾರೆ. ಯಾಕಂದ್ರೆ ಈತನ ಕೃತಿಯಲ್ಲಿ ಔರಂಗಜೇಬ್ ಕಾಲದ ದಂಗೆಗಳನ್ನ ಮಾತ್ರ ಈತ ಉಲ್ಲೇಖಿಸ್ತಾ ಬರ್ತಾನೆ, ಸ್ಪೆಷಲಿ ಬಿಲಾಂಗ್ ಟು ಸತ್ನಾಮಿ ದಂಗೆಗಳು. ನಂತರ ತಾರಿಕೆ ಔರಂಗಜೇಬ್. ಈ ಕೃತಿಯನ್ನ ರಚನೆ ಮಾಡಿರೋರು ಅಬುಲ್ ಫಜಲ್ ಮಾಮೂರಿ. ಫ್ರೆಂಡ್ಸ್, ಈ ಕೃತಿ ಮುಂತಹಾಬುಲ್ ಲುಬಾಬ್ ನಲ್ಲಿ ಏನ್ ಕಂಟೆಂಟ್ ಇದೆ ಆಸ್ ಇಟ್ ಈಸ್ ಸೇಮ್ ಅದೇ ಕಂಟೆಂಟ್ ನೇ ಉಲ್ಲೇಖಿಸ್ತಾ ಬರುತ್ತೆ. ನಂತರ ನುಷ್ಕಾ ಎ ದಿಲ್ಕುಶ್ ಬೈ ಭೀಮಸೇನ್. ಈತನನ್ನ ಭೀಮಸೇನ್ ಕಾಯಸ್ತ್ ಅಥವಾ ಭೀಮಸೇನ್ ಪುರ್ಹಾನ್ಪುರಿ ಅಂತಾನೂ ಕರೀತಾರೆ. ಈತ ಔರಂಗಜೇಬನ ಕಾಲದ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಣಾಮ ಅಥವಾ ರೀಸನ್ಸ್ ಏನೇನಿತ್ತು ಅನ್ನೋದನ್ನ ಈತ ವಿಮರ್ಶೆಗೆ ಒಳಪಡಿಸ್ತಾ ಬರ್ತಾನೆ. ಈತ ಬುಂದೇಲ್ಖಂಡದಲ್ಲಿ ಮೊಘಲ್ ಅಧಿಕಾರಿಯಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಾನೆ. ಫ್ರೆಂಡ್ಸ್, ಇಷ್ಟು ಇದರ ಬಗ್ಗೆ. ನಂತರ ಫತ್ವಾಯಿ ಆಲಂಗೀರ್. ಈ ಕೃತಿ 1663ರಲ್ಲಿ ಔರಂಗಜೇಬನ ಆದೇಶದ ಮೇರೆಗೆ ಶೇಖ್ ನಿಜಾಮನ ನೇತೃತ್ವದಲ್ಲಿ ಇದರ ಜೊತೆ 6 ಇತರೆ ಸಾಹಿತಿಗಳನ್ನು ಒಳಗೊಂಡಂತಹ ಒಂದು ಟೀಮ್ ಈ ಕೃತಿಯನ್ನ ರಚನೆ ಮಾಡುತ್ತೆ. ಈ ಕೃತಿಯಲ್ಲಿ ಔರಂಗಜೇಬನ ಆಡಳಿತಾತ್ಮಕ ನೀತಿಗಳು ಹಾಗೂ ಇಸ್ಲಾಮಿಕ್ ಕಾನೂನುಗಳನ್ನ ಈ ಕೃತಿ ಒಳಗೊಂಡಿದೆ. ಹಾಗೇನೆ ಈ ಕೃತಿಯನ್ನ ಮೊಘಲ್ ಕಾಲದ ಇಸ್ಲಾಮಿಕ್ ಕಾನೂನುಗಳ ಸಂಹಿತೆ ಅಂತಾನೂ ಸಹ ಕರೀತಾರೆ. ಈ ಕೃತಿಯ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನ ಮಾಡಿರೋರು ಡಾಕ್ಟರ್ ಮೊಹಮ್ಮದ್ ಹಮೀದ್ ಅಂತ. ಲಾ ಕೋಡ್ ಆಫ್ ಮೊಘಲ್ ಕೋರ್ಟ್, ಇದು ಆರ್ಟ್ ಅಂತ ಇದೆ, ಸಾರಿ ಇದನ್ನ ತಿದ್ಕೊಳ್ಳಿ, ಲಾ ಕೋಡ್ ಆಫ್ ಮೊಘಲ್ ಕೋರ್ಟ್ ಅಂತ ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇಷ್ಟು ಔರಂಗಜೇಬ್ ಕಾಲದ ಪರ್ಷಿಯನ್ ಸಾಹಿತ್ಯಾಧಾರಗಳು. ಓಕೆ, ಸ್ಪೆಷಲ್ ನೋಟ್ ದಾರಾ ಶಿಕೋ ಬಗ್ಗೆ. ಫ್ರೆಂಡ್ಸ್, ಈತ ಅ ಗ್ರೇಟ್ ಸ್ಕಾಲರ್ ಹಾಗೂ ಈತನ ತಂದೆ ಶಹಜಹಾನ್ ಶಾ ಬುಲಂದ್ ಇಕ್ಬಲ್ ನಾಮ ಎಂಬ ಬಿರುದನ್ನ ನೀಡಿರ್ತಾನೆ. ಡಿಸೈಪಲ್ ಆಫ್ ಖಾದ್ರಿಯಾ ಸಿಲ್ಸಿಲಾ, ಖಾದ್ರಿಯಾ ಸೂಫಿ ಪಂಗಡದ ಅನುಯಾಯಿ ಕೂಡ ಹೌದು. ಈತನ ಸಾಹಿತ್ಯಿಕ ಕೊಡುಗೆಗಳು ಸಿರ್ರೆ ಅಕ್ಬರಿ, ದಿಸ್ ಇಸ್ ವೆರಿ ಫೇಮಸ್, ವೆರಿ ವೆರಿ ಇಂಪಾರ್ಟೆಂಟ್.
ಈ ಕೃತಿಯ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಶೀರ್ಷಿಕೆ ದ ಗ್ರೇಟ್ ಸೀಕ್ರೆಟ್. ಇದರಲ್ಲಿ ಸಂಸ್ಕೃತದ ಒಟ್ಟು 52 ಉಪನಿಷತ್ಗಳನ್ನ ಈತ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ದಾನೆ. ನಂತರ ಭಗವದ್ಗೀತೆ ಇದನ್ನು ಸಹ ಅನುವಾದ ಮಾಡಿದ್ದಾನೆ. ಯೋಗ ವಸಿಷ್ಠ ಕೃತಿ ಇಲ್ಲಿ ಗಮನಿಸಬೇಕು, ಅಕ್ಬರ್ ಕಾಲದಲ್ಲೂ ಸಹ ಯೋಗ ವಸಿಷ್ಠ ಕೃತಿ ಅನುವಾದಗೊಂಡಿದೆ. ನಂತರ ಮಜ್ಮಾವುಲ್ ಬಹರೇನ್, ಈ ಕೃತಿ ಸೂಫಿ ಪಂಗಡಕ್ಕೆ ಸಂಬಂಧಪಟ್ಟಿರುವಂತ ಕೃತಿ ಇದಾಗಿದೆ. ಇಷ್ಟು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ ಫ್ರೆಂಡ್ಸ್. ಹಿಸ್ಟೋರಿಕ್ ಐಕ್ಯೂ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.